ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ. ಎಳ್ಳುಂಡಿ ಹೆಂಗೆ ಮಾಡ್ಬೇಕನ್ನೋದು ಹೇಳ್ಕೊಡ್ತೀನಿ ಇವತ್ತಿಗೆ. ನೋಡಿ, ಇದು ನಾಗರ ಪಂಚಮಿ ದಿನ ನಾಗಪ್ಪಗೆ ನೈವೇದ್ಯ ಮಾಡ್ತಾರೆ. ಇದು ನೀವು ಸಣ್ಣ ಮಕ್ಕಳಿಗೆ ಮಾಡಿಕೊಡ್ಬಹುದು. ಈಗ ಒಂದು ಸ್ವಲ್ಪ ಎಳ್ಳು ತಗೊಳ್ಳಿ ನೀವು. ನೋಡಿ, ನಾನು ಇಷ್ಟು ಎಳ್ಳು ತೊಗೊಂಡಿದ್ದೀನಿ. ನಾನು ಒಂದು ಬಟ್ಟಲದಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. ಇವು ಇಷ್ಟು ಹಾಕಬೇಕು ನಾವು. ಈಗ ನಾವು ಎಳ್ಳನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ಚೆಂದಾಗೆ ಹುರಿದ್ಕೊಳ್ಬೇಕು ನಾವು. ನೋಡಿ, ಅವು ಸ್ವಲ್ಪ ಚಟಪಟ ಅನ್ನೋವರೆಗೂ ಹುರಿದ್ಕೊಳ್ಬೇಕು. ನಾವೆಷ್ಟು ಚೆಂದ ಹುರಿದ್ಕೊಳ್ತೇವೋ ಅಷ್ಟು ನಮಗೆ ಬಾಯಲ್ಲಿ ಉಂಡೆಯನ್ನು ಟೇಸ್ಟಾಗಿ ಬರುತ್ತೆ. ನೋಡಿ, ಕೆಂಪಗಾಗೋವರೆಗೂ ಚೆಂದಾಗಿ ಹುರಿರಿ. ನೀವು ಮನೇಲಿ ಮಾಡಿ ನೋಡಿ ಹೆಂಗೆ ಬರ್ತದೆ ಅನ್ನೋದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇದು ಸಣ್ಣ ಮಕ್ಕಳಿಗೆ ಮಾಡಿಕೊಟ್ರೆ ಅವ್ರ ಹೆಲ್ತಿಗೆ ತುಂಬ ಒಳ್ಳೆಯದು. ನೋಡಿ, ಈಗ ನಾವು ಎಳ್ಳನ್ನು ಸ್ವಲ್ಪ ತಣ್ಣಗಾಗಿಂದ ನಾವು ಮಿಕ್ಸರ್ ಜಾರ್ನಲ್ಲಿ ಹಾಕಬೇಕು. ನಾವೇನು ಅಳದಿಟ್ಕೊಂಡೇವಲ್ಲ ಬೆಲ್ಲ ಏಲಕ್ಕಿ, ಅದನ್ನು ಮಿಕ್ಸರ್ ಜಾರಿನಲ್ಲಿ ಮಿಕ್ಸ್ ಮಾಡಬೇಕು. ನೋಡಿ, ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಈ ಥರ ಚೆಂದಾಗಿ ಪುಡಿ ಬರುತ್ತೆ. ಆ ಪುಡಿಯನ್ನು ಒಂದು ಪ್ಲೇಟ್ ಒಳಗೆ ಹಾಕಿ ನೀವು. ನೋಡಿ, ಈಗ ನೀವು ಸಣ್ಣ ಸಣ್ಣದಾಗಿ ಉಂಡೆನ ಕಟ್ಬೋದು, ಇಲ್ಲಾಂದ್ರೆ ದಪ್ಪದಾಗಿ ಕಟ್ಬಹುದು. ನೀವು ಸಣ್ಣ ಮಕ್ಕಳಿಗೆ ಕಟ್ಟಬೇಕಂದ್ರೆ ಸಣ್ಣದಾಗಿ ಕಟ್ಟಿ. ನೋಡಿ, ತುಂಬ ಬಾಯಲ್ಲಿ ಟೇಸ್ಟಿಯಾಗಿ ಬರುತ್ತೆ. ಎಳ್ಳುಂಡೆ ಯಾರೂ ಜಾಸ್ತಿ ಮಾಡೋದಿಲ್ಲ. ಇದು ನಾಗರ ಪಂಚಮಿ ದಿನ ಇಷ್ಟೇ ಮಾಡ್ತಾರೆ. ನೋಡಿ, ಅವಾಗವಾಗ ನೀವು ಮಾಡಿಕೊಡಿ ಸಣ್ಣ ಮಕ್ಕಳಿಗೆ. ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದೇನೆ. ನೋಡಿ, ಸೇಮ್ ಶೇಂಗಾದ ಉಂಡೆ ಬರುತ್ತಲ್ಲ ಆ ಥರ ಟೇಸ್ಟಿಯಾಗಿ ಇರುತ್ತೆ. ನೋಡಿ, ಇದು ಎಳ್ಳುಂಡೆಯನ್ನು ಹೆಲ್ತಿಗೆ ತುಂಬ ಒಳ್ಳೆಯದು. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಖಂಡಿತ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಎಂಬುದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.